ಸಚಿವ ಮಧು ಬಂಗಾರಪ್ಪ ಅವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಇತ್ತ ಗಮನಿಸಬೇಕು. ಸ್ವಲ್ಪ ಬಹುಮುಖ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಸಚಿವ ಮಧು ಬಂಗಾರಪ್ಪ ಅವರಂತೂ ಖಂಡಿತವಾಗಿಯೂ ಈ ಸ್ಟೋರಿಯನ್ನ ನೋಡಬೇಕು. ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಕೂಡ ನೋಡಬೇಕಾದಂತಹ ಸ್ಟೋರಿ. ಯಾದಗಿರಿ ಉಸ್ತುವಾರಿ ಸಚಿವರೇ, ಏನಿದು ಕರ್ಮಕಾಂಡ ಅಂತ ಇದೀಗ ಕೇಳಬೇಕಾಗಿದೆ. 8ರಿಂದ 10ನೇ ತರಗತಿಯ ಮಕ್ಕಳ ಜೊತೆ ಇದೆಂತಹ ನಡವಳಿಕೆ ಅಂತ ಹೇಳಿ ಆಶ್ಚರ್ಯ ಉಂಟಾಗ್ತಾ ಇದೆ. ಹಾಸ್ಟೆಲ್ ಮಕ್ಕಳ ಕೈಯಲ್ಲಿ ಈ ತರಹದ ಕೆಲಸ ಮಾಡಿಸೋದಾ? ಪೆನ್ನು ಪುಸ್ತಕ ಹಿಡಿಯುವಂತಹ ಕೈಯಲ್ಲಿ ಇದು ಯಾವ ರೀತಿಯ ಕೆಲಸ ಮಾಡಿಸ್ತಾ ಇದ್ದೀರಾ ಸ್ವಾಮಿ? ನಿಜಕ್ಕೂ ಕೂಡ ಬೇಜಾರಾಗತ್ತೆ. ಸಚಿವರು ಈ ಸ್ಟೋರಿಯತ್ತ ಗಮನ ಹರಿಸಬೇಕು ಸ್ವಲ್ಪ. ಹಾಗೇನೆ ಅಲ್ಲಿನ ಉಸ್ತುವಾರಿಗಳು ಒಮ್ಮೆ ಈ ಕಡೆ ಗಮನ ಹರಿಸಬೇಕು. ಒಂದ್ಸಲಿ ಕಿವಿಗೊಟ್ಟು ಕೇಳಿಸ್ಕೋಬೇಕು, ಕಣ್ಬಿಟ್ಟು ನೋಡ್ಬೇಕು ಏನಾಗ್ತಾ ಇದೆ ಅಲ್ಲಿ ಅಂತ ಹೇಳಿ. ಹಾಸ್ಟೆಲ್ನಲ್ಲಿ ಮಕ್ಕಳ ಕೈಯಲ್ಲಿ ಕೆಲಸವನ್ನ ಮಾಡಿಸಲಾಗ್ತಾ ಇದೆ, ಕ್ಲೀನ್ ಮಾಡಿಸಲಾಗ್ತಾ ಇದೆ. ಬರೀ ಹಾಸ್ಟೆಲ್ ರೂಮು ಅವರು ಇದ್ದಂತಹ ಜಾಗ ಅಲ್ಲ, ಹಾಸ್ಟೆಲ್ ಶೌಚಾಲಯಗಳನ್ನ ಕೂಡ ಮಕ್ಕಳ ಕೈಯಲ್ಲಿ ಕ್ಲೀನ್ ಮಾಡಿಸಲಾಗ್ತಾ ಇದೆ. ಪೆನ್ನು ಪುಸ್ತಕ ಹಿಡಿಯುವಂತಹ ಕೈಯಲ್ಲಿ ಶೌಚಾಲಯದ ಸ್ವಚ್ಛತೆಯ ಕೆಲಸವನ್ನು ಕೂಡ ವಹಿಸಿದ್ರೆ ಹೇಗಾಗ್ಬೇಡ ಅವರ ಪರಿಸ್ಥಿತಿ? ಓದೋದ್ ಹೇಗೆ, ಬರೆಯೋದ್ ಹೇಗೆ? ಅವರು ಓದ್ಬೇಕಾ ಇಲ್ಲ ಸ್ವಚ್ಛತೆ ಮಾಡ್ಬೇಕಾ, ಶೌಚಾಲಯ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಬೇಕಾ? ದಯವಿಟ್ಟು ತಿಳಿಸ್ಕೊಟ್ಬಿಡಿ. ಏನ್ ಮಾಡ್ಬೇಕು ಅವರು? ಹಾಸ್ಟೆಲ್ಗಳಲ್ಲಿ ಬೆಳಿಗ್ಗೆ ಬೇಗ ಎದ್ದು ಓದ್ಬೇಕು, ಅವರ ನಿತ್ಯ ಕರ್ಮಗಳನ್ನ ಪೂರೈಸ್ಕೊಳ್ಬೇಕು, ತಿಂಡಿ ತಿನಿಸು ಮಾಡ್ಕೊಳ್ಬೇಕು, ಓದ್ಬೇಕು, ಸ್ಕೂಲು ಕಾಲೇಜ್ಗೆ ಹೋಗ್ಬೇಕು, ಬರ್ಬೇಕು. ಅದು ಅವರ ದಿನಚರಿ ಆಗಿರ್ಬೇಕು. ಸ್ವಲ್ಪ ಆಟ ಪಾಠ ಜೊತೆಯಲ್ಲಿ ಬೇಕಾದ್ರೆ. ಅದ್ರ ಬಿಟ್ಟು ಶೌಚಾಲಯದ ಕೆಲಸಕ್ಕೆ ವಹಿಸೋದು ಅಂದ್ರೆ ಏನ್ ಅರ್ಥ ಇದು? ಬಾಲಕಿಯರ ಜೊತೆಯಲ್ಲಿ ಇದ್ಯಾವ ರೀತಿಯ ನಡವಳಿಕೆ? ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಯಾದಗಿರಿಯಲ್ಲಿ ನಡೀತಾ ಇರುವಂತಹ ಘಟನೆ, ಸಚಿವ ಮಧು ಬಂಗಾರಪ್ಪನವರಂತೂ ಖಂಡಿತಕ್ಕೂ ನೋಡಲೇಬೇಕಾದಂತಹ ಸ್ಟೋರಿ. ಜೊತೆಯಲ್ಲಿ ಅಲ್ಲಿನ ಏನು ಉಸ್ತುವಾರಿಗಳು ನೋಡಬೇಕಾದಂತಹ ಸ್ಟೋರಿ. ವಸತಿ ನಿಲಯದಲ್ಲಿ ಬಾಲಕಿಯರಿಂದ ಶೌಚಾಲಯವನ್ನ ಸ್ವಚ್ಛ ಮಾಡಿಸಲಾಗ್ತಾ ಇದೆ. ಕಸ್ತೂರಿಬಾ ಗಾಂಧಿ ವಸತಿ ನಿಲಯದಲ್ಲಿ ಕ್ಲೀನಿಂಗ್ ಕಾರ್ಯವನ್ನ ಅಲ್ಲಿನ ಬಾಲಕಿಯರಿಂದಲೇ ಮಾಡಿಸಲಾಗ್ತಾ ಇದೆ. ವಿದ್ಯಾರ್ಥಿನಿಯರಿಂದ ಪೊರಕೆ ಹಿಡಿಸಿ ಸ್ವಚ್ಛತೆ ಕಾರ್ಯಕ್ಕೆ ನಿಯೋಜಿಸಲಾಗ್ತಾ ಇದೆ. ಪೆನ್ನು ಪುಸ್ತಕ ಕೊಡಬೇಕಾದಂತಹ ಕೈಯಲ್ಲಿ ಪೊರಕೆ ಹಿಡಿಸಲಾಗ್ತಾ ಇದೆ. ಯಾದಗಿರಿಯ ಅರಕೇರ ಗ್ರಾಮದಲ್ಲಿನ ವಸತಿ ನಿಲಯ. ಸಾರ್ವಜನಿಕ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರುವಂತಹ ವಸತಿ ನಿಲಯ. ಅಲ್ಲಿ ಈ ಒಂದು ಘನಂದಾರಿ ಕೆಲಸವನ್ನ ಮಾಡಿಸಲಾಗ್ತಾ ಇರುವಂತದ್ದು. ಶೌಚಾಲಯ ಸ್ವಚ್ಛಗೊಳಿಸುವ ವಿಡಿಯೋ ಕೂಡ ಭಾರಿ ಪ್ರಮಾಣದಲ್ಲಿ ವೈರಲ್ ಆಗಿದೆ. 97 ವಿದ್ಯಾರ್ಥಿನಿಯರು ಇರುವಂತಹ ಬಾಲಕಿಯರ ವಸತಿ ನಿಲಯ. ತಾವು ನೋಡಬಹುದು ದೃಶ್ಯಾವಳಿಗಳಲ್ಲಿ. ಪಾಪ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ನೋಡಿ ಅಲ್ಲಿ ಶೌಚಾಲಯವನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಎಲ್ಲ ಸೇರ್ಕೊಂಡು ಶೌಚಾಲಯವನ್ನ ಸ್ವಚ್ಛಗೊಳಿಸ್ತಾ, ಬಕೆಟ್ ಹಿಡ್ಕೊಂಡು ತೊಳಿತಾ, ಪೊರ್ಕೆ ಹಿಡ್ಕೊಂಡು ಅದನ್ನ ಕ್ಲೀನ್ ಮಾಡ್ತಾ ನಿಂತಿದ್ದಾರೆ. ಪುಟಾಣಿ ಮಕ್ಕಳು ನೋಡ್ರಿ ಅಲ್ಲಿ. ನಿಮ್ಮನೆ ಮಕ್ಕಳಾದ್ರೆ ಇದೇ ರೀತಿ ಶೌಚಾಲಯ ಸ್ವಚ್ಛ ಮಾಡಿಸೋಕೆ ಬಿಡ್ತೀರೇನ್ರಿ? 8, 10, 15 ವರ್ಷದ ಬಾಲಕಿಯರ ಕೈಲಿ ಈ ರೀತಿಯಲ್ಲಿ ಶೌಚಾಲಯ ಸ್ವಚ್ಛಗೊಳಿಸೋದಕ್ಕೆ ಬಿಡ್ತಾ ಇದ್ದಾರೆ. ನೋಡ್ರಿ, ಗವರ್ಮೆಂಟ್ ಅಡಿಯಲ್ಲಿ ಬರುವಂತಹ ವಸತಿ ನಿಲಯ ಹಾಸ್ಟೆಲ್ನಲ್ಲಿ ಶೌಚಾಲಯದ ಸ್ವಚ್ಛತಾ ಕಾರ್ಯಕ್ಕೆ ವಿದ್ಯಾರ್ಥಿಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆ. ತಮ್ಮ ಮನೆಯ ಮಕ್ಕಳಾದ್ರೆ ಈ ರೀತಿ ಸ್ವಚ್ಛಗೊಳಿಸೋ ಕಾರ್ಯಕ್ಕೆ ನಿಯೋಜಿಸ್ತೀರಾ ನೀವು ನಿಮ್ಮನೆ ಮಕ್ಕಳನ್ನ? ಬೇರೆ ಎಲ್ಲೂ ಬೇಡ, ನಿಮ್ಮನೆಲ್ಲೇ ನೀವು ಒಂದು ದಿನನಾದ್ರೂ ಸ್ವಚ್ಛಗೊಳಿಸೋದಕ್ಕೆ ನಿಮ್ಮ ಮಕ್ಕಳನ್ನ ಬಿಟ್ಟಿದ್ದೀರಾ? ಯೋಚಿಸಿ ನೋಡಿ ದಯವಿಟ್ಟು, ಆವಾಗ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ಅರ್ಥ ಆಗಲ್ಲ. ಅವರವರ ಕೆಲಸವನ್ನ ಅವರವ್ರು ಮಾಡ್ಕೊಳ್ಬೇಕು. ಹೇಳೋದ್ ಸುಲಭ, ಬರೀ ಬಾಯಿ ಮಾತು ಸುಲಭ. ಆದ್ರೆ
ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ಈ ರೀತಿಯ ಕ್ಲೀನಿಂಗ್ ಕೆಲಸಕ್ಕೆ ನೀವು ಬಿಟ್ಟಿದ್ದೀರಾ? ನಿಮ್ಮದೇ ಮನೆಯ ನಿಮ್ಮದೇ ಬಾತ್ರೂಮ್ ನಲ್ಲಿ ನಿಮ್ಮ ಮಕ್ಕಳನ್ನ ಕ್ಲೀನಿಂಗ್ ಮಾಡಿಸೋದಕ್ಕೆ ಬಿಡ್ತೀರಾ? ಒಂದೇ ಪ್ರಶ್ನೆ. ಆವಾಗ ಗೊತ್ತಾಗತ್ತೆ ಅದರ ಸೀರಿಯಸ್ನೆಸ್ ಎಷ್ಟಿರುತ್ತೆ ಅಂತ ಹೇಳಿ. ವಾರಕ್ಕೊಬ್ರಂತೆ ಶೌಚಾಲಯವನ್ನ ಕ್ಲೀನ್ ಮಾಡ್ಬೇಕಂತೆ. ಯಾದಗಿರಿ ಬಾಲಕಿಯರ ವಸತಿ ನಿಲಯದಲ್ಲಿ ನಡೀತಾ ಇರುವಂತಹ ಕೆಲಸ ಇದು. ಕಸ್ತೂರಬಾ ಗಾಂಧಿ ನಿಲಯದಲ್ಲಿ ಕ್ಲೀನಿಂಗ್ ಕಾರ್ಯ. ಕಸ್ತೂರಬಾ ಗಾಂಧಿ ಹೆಸರನ್ನ ಇಟ್ಟಿದ್ದಾರೆ, ಆದ್ರೆ ಇಲ್ಲಿ ಮಕ್ಕಳ ಕೈಯಲ್ಲಿ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಕ್ಲೀನಿಂಗ್ ಕೆಲಸ, ಶೌಚಾಲಯದ ಸ್ವಚ್ಛತಾ ಕಾರ್ಯ ಮಕ್ಕಳ ಕೈಯಿಂದನೇ ಆಗ್ತಾ ಇರುವಂತದ್ದು. 97 ಜನ ವಿದ್ಯಾರ್ಥಿನಿಯರು ಆ ವಸತಿ ನಿಲಯದಲ್ಲಿ ಇರ್ತಾರಂತೆ. 8ರಿಂದ 10ನೇ ತರಗತಿ ಮಕ್ಕಳು ಇರುವಂತಹ ನಿಲಯ, ವಸತಿ ನಿಲಯ. ಅಲ್ಲಿ ಆ ಪುಟ್ಟ ಮಕ್ಕಳ ಕೈಯಲ್ಲಿ ಈ ಕೆಲಸ ಮಾಡಿಸ್ತಾ ಇರುವಂತದ್ದು. ಆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ವಸತಿ ನಿಲಯದಲ್ಲಿ ಇರ್ತಾರೆ. ಯಾರಿಗೆ ಮನೆಯಿಂದ ಬರೋದಕ್ಕೆ ವ್ಯವಸ್ಥೆ ಸರಿಯಾಗಿ ಇರೋದಿಲ್ವೋ ಅವರು ವಸತಿ ನಿಲಯಗಳಲ್ಲಿ ಇರ್ತಾರೆ. ತಂದೆ ತಾಯಿಯಿಂದ ದೂರವಾಗಿ ಅವರು ಇರ್ತಾರೆ. ಮತ್ತು ಓದು ಬರಹ ಕೂಡ ವ್ಯವಸ್ಥಿತವಾಗಿ ಆಗ್ಲಿ, ಸುವ್ಯವಸ್ಥಿತವಾಗಿ ಓದ್ಕೊಂಡು ಇರ್ಲಿ ಅನ್ನುವ ಕಾರಣಕ್ಕೆ ವಸತಿ ನಿಲಯದಲ್ಲಿ ಬಿಟ್ಟಿರ್ತಾರೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಯಾದಗಿರಿ ಪ್ರತಿನಿಧಿ ಬಸವನಗೌಡ ಪಾಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಬಸವನಗೌಡ ಪಾಟೀಲ್ ಅವರೇ, ಏನು ಯಾದಗಿರಿಯಲ್ಲಿ ಬಾಲಕಿಯರ ಶೌಚಾಲಯದಲ್ಲಿ ಈ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾರೆ, ಏನಿದು ಅಧೋಗತಿ, ಏನ್ ಕತೆ ಅಂತ ಹೇಳಿ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ನೋಡೋಣ. ವಿದ್ಯಾಭಟ್ ಏನು ಮಕ್ಕಳ ಕೈಯಲ್ಲಿ ಪಠ್ಯ ಪುಸ್ತಕ ಕೊಡೋ ಕೈಯಲ್ಲಿ ಪರೀಕ್ಷೆ ಕೊಟ್ಟು ಶೌಚಾಲಯಕ್ಕೆ ಸ್ವಚ್ಛ ಮಾಡುವಂತ ಕೆಲಸಕ್ಕೆ ಕಾರ್ಯ ಮುಂದಾಗಿದ್ದಾರೆ ಕಸ್ತೂರಬಾ ನಿಲಯದವರು. ಅಂದ್ರೆ ಯಾದಗಿರಿ ಅಂದ್ರೆ ಜಿಲ್ಲಾ ಶಿಕ್ಷಣ ಮಧು ಬಂಗಾರಪ್ಪ ಸಚಿವರೇ. ಯಾಕಂತಂದ್ರೆ ಹಿಂದುಳಿದ ಜಿಲ್ಲೆ ಅಂತ ಯಾದಗಿರಿ ಪಟ್ಟವನ್ನು ಹೊತ್ತಿಕೊಂಡ ಜಿಲ್ಲೆಗೆ ನೀವು ಕೈಯಲ್ಲಿ ಪುಸ್ತಕ ಮತ್ತು ಪಠ್ಯವನ್ನು ಕೊಟ್ಟು ತಿರುಗಾಡ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಪೊರಕೆ ಕೊಟ್ಟು ನಡೆಸ್ತೀರಿ ಅಂತಂದ್ರೆ ಇದಕ್ಕೂ ಬೇಜಾರದ ಸಂಗತಿ ಅಂತಾನೆ ಹೇಳ್ಬೋದು ವಿದ್ಯಾಭಟ್. ಬಸವನಗೌಡ, ಇದು ಅಂದ್ರೆ ಇಲ್ಲಿ ಹಾಸ್ಟೆಲ್ ವಾರ್ಡನ್ ಯಾರಿದ್ದಾರೆ? ವಿದ್ಯಾಭಟ್ ವಾರ್ಡನು ಅಲ್ಲೇ ನಿಯೋಜನೆಗೆ ಒಪ್ಪಿಸಿರುತ್ತಾರೆ. ಹಾಗಾಗಿ ಅಲ್ಲಿ 97 ಜನ ವಿದ್ಯಾರ್ಥಿಗಳು ಕೂಡ ವಸತಿಯಲ್ಲಿ ನಿವಾಸವಾಗಿರ್ತಾರೆ. ಅಂದ್ರೆ ಗ್ರಾಮದ ಪ್ರೌಢಶಾಲೆಯ ಮಕ್ಕಳು ಕೂಡ ವಸತಿಯಲ್ಲಿ ಇರ್ತಾರೆ. ಹಾಗಾಗಿ ಯಾದಗಿರಿ ಜಿಲ್ಲೆಯ ಅರಕೆರೆ ಗ್ರಾಮದಲ್ಲಿ ಮಕ್ಕಳು ವಸತಿಯಾಗಿ ಇರುತ್ತಾರೆ ವಿದ್ಯಾಭಟ್. ಅಲ್ಲ, ಈ ವಾರ್ಡನ್ ಅವ್ರಿಗೆ ಗೊತ್ತಾಗೋದ್ ಬೇಡವಾ ಅಂತ ಹೇಳಿ ಈ ರೀತಿಯ ಕೆಲಸವನ್ನ ಒಪ್ಪಿಸಬಹುದಾ ಬೇಡವಾ ಅಂತ ಹೇಳಿ? ಯಾಕೆಂದ್ರೆ ಈಗಾಗಲೇ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳಿಂದ ಶೌಚಾಲಯ ಕ್ಲೀನಿಂಗ್ ಕೆಲಸವನ್ನ ಮಾಡಿಸಬಾರದು ಅಂತ ಹೇಳಿ ರೂಲ್ಸ್ ಅನ್ನ ಕೂಡ ಹೊರಡಿಸಿರುವಂತದ್ದು. ಅಂತದ್ರಲ್ಲಿ ಈ ರೀತಿಯಾಗಿ ಕ್ಲೀನಿಂಗ್ ಕೆಲಸವನ್ನ ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿ? ಇದು ಹಾಗಾದ್ರೆ ಶಾಲಾ ಶಿಕ್ಷಕಿಯ ಮುಖ್ಯ ಶಿಕ್ಷಕಿಯ ಗಮನಕ್ಕೂ ಕೂಡ ಬಂದಿಲ್ವಾ? ಏನ್ ಕತೆ ಅಂತ ಹೇಳಿ? ವಿದ್ಯಾಭಟ್ ಸಾಕಷ್ಟು ಬಾರಿ ಸಚಿವರ ಗಮನಕ್ಕೆ ತರಬೇಕಾಗಿತ್ತು, ಆದ್ರೂ ಕೂಡ ಗ್ರಾಮಸ್ಥರು ಕೂಡ ಹಿಂದೇಟ್ ಹಾಕಿದ್ದಾರೆ. ಆದ್ರೆ ಕೂಡ ಶಿಕ್ಷಣ ಇಲಾಖೆ ಮಧು ಬಂಗಾರಪ್ಪ ಅಂದ್ರೆ ನೋಡ್ಲೇಬೇಕಾದಂತ ಈ ಸ್ಟೋರಿ ಅಂತಾನೆ ಹೇಳ್ಬೋದಾಗುತ್ತೆ. ಯಾಕಂದ್ರೆ ಶಿಕ್ಷಣದ ಬಗ್ಗೆ ಬಹಳ ಕಾಳಜಿ ವಹಿಸಿರುವಂತ ಶಿಕ್ಷಣ ಸಚಿವರು ಕೂಡ ಈ ಕಡೆ ಒಂದ್ ಸ್ವಲ್ಪ ತಿರುಗಿ ನೋಡ್ಬೇಕಾಗುತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಏನ್ ಮಾಡ್ತಾರೆ ಎಂಬುದು ಕೂಡ ಪ್ರಶ್ನೆ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ವಿದ್ಯಾದಲ್ಲಿ ಮುಂದುವರಿಸಬೇಕಾದಂತ ಸಂದರ್ಭದಲ್ಲಿ ಅಂತ ಸಂದರ್ಭಕ್ಕೆ ಕೈಯಲ್ಲಿ ಪರಕೆ ಕೊಟ್ಟು ಸ್ವಚ್ಛ ಮಾಡಲು ಕ್ಲೀನಿಗೆ ಮುಂದ್ ಮಾಡ್ತಾರೆ ಅಂತಂದ್ರೆ ಹೇಗೆ? ಈ ಹಿಂದುಳಿದ ಜಿಲ್ಲೆಯಲ್ಲಿ ಮಕ್ಕಳು ಅತಿ ಹೆಚ್ಚು ಹಿಂದುಳಿದಿದ್ದಾವೆ. ರ್ಯಾಂಕಿಂಗ್ ಹಿಂದುಳಿದ ಜಿಲ್ಲೆಯಲ್ಲಿ ಲಾಸ್ಟ್ 30ನೇ ಸಂಖ್ಯೆಯಲ್ಲಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಪುಸ್ತಕ ಮತ್ತು ಪಠ್ಯ ಕೊಡೋ ವಿಷಯದಲ್ಲಿ ಕೊಡ್ಬೇಕಾಗಿ ಸಂದರ್ಭದಲ್ಲಿ ಕೈಯಲ್ಲಿ ಪರಕೆ ಕೊಡ್ತಾರೆ ಅಂತಂದ್ರೆ ನಿಜಕ್ಕೂ ಇದು ಬೇಜಾರದ ಸಂಗತಿ. ಸಾರ್ವಜನಿಕರು ಕೂಡ ಹಿಡಿ ಶಾಪ ಆಗ್ತಾ ಇದ್ದಾರೆ. ಬಸವನಗೌಡ ಪಾಟೀಲ್, ಶಿಕ್ಷಣ ಸಚಿವರು ಈಗ ಸ್ಟೋರಿಯನ್ನು ಬಿತ್ತರ ಆದ್ಮೇಲೆ ಗಮನಿಸಬಹುದು, ಹಾಗೆ ಉಸ್ತುವಾರಿ ಸಚಿವರು ಕೂಡ ಗಮನಿಸಬಹುದು. ಆದ್ರೆ ಅಲ್ಲಿಯ ಒಂದು ವಾರ್ಡನ್ ಏನು ಮುಖ್ಯ ಶಿಕ್ಷಕಿ, ಆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ನಿವೇದಿತಾ ಪಟ್ಟೇದಾರ್ ಅಂತ ಹೇಳಲಾಗ್ತಾ ಇದೆ, ಇದು ನಿಜನಾ? ಹಾಗೇನೆ ಅಲ್ಲಿನ ವಾರ್ಡನ್ ರೇಣುಕಾ ಅಂತ ಹೇಳಲಾಗ್ತಾ ಇದೆ, ಹೌದಾ?
ಖಂಡಿತ ವಿದ್ಯಾಪೀಠ ವಾರ್ಡನ್ ರೇಣುಕಾ ಅವರು ಇದ್ದಿದ್ದು. ಹಾಗಾಗಿ ನೋಡೋಣ ಮೇಲಧಿಕಾರಿಗಳು ಕೂಡ ಏನ್ ಮಾಡ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಮಕ್ಕಳಿಗೆ ಇನ್ನಾದ್ರೂ ಅನುಕೂಲ ಮಾಡಿಕೊಡ್ತಾರ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿ ನಂತರ ಅವರಿಗೆ ಅನುಕೂಲ ಆಗುತ್ತಾ ಇಲ್ಲ ಎಂಬುದು ಕೂಡ ಕಾದ್ ನೋಡ್ಬೇಕಾಗುತ್ತೆ ವಿದ್ಯಾಪೀಠ. ಬಸವನಗೌಡ, ಏನೀಗ ಗ್ರಾಮಸ್ಥರು ಅಥವಾ ಆ ಮಕ್ಕಳ ಪೋಷಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ್ಡನ್ನ ಹಾಗೂ ಆ ಸ್ಕೂಲ್ನ ಮುಖ್ಯ ಶಿಕ್ಷಕಿಯನ್ನ ಹಾಗೂ ಕ್ಲಾಸ್ ಟೀಚರ್ ಅನ್ನ ಅವರನ್ನ ಭೇಟಿಯಾಗಿ ಕೇಳಿದ್ದಾರಾ ಈ ರೀತಿಯ ಕೆಲಸವನ್ನ ಯಾಕೆ ಮಾಡಿಸ್ತಾ ಇದ್ದೀರಿ, ನಾವು ನಮ್ಮ ಮಕ್ಕಳನ್ನ ಓದೋದಕ್ಕೆ ಅಂತ ಬಿಟ್ರೆ ಇದೇನ್ ಕತೆ ನಡೀತಾ ಇದೆ ಅಂತ ಹೇಳಿ ಇಲ್ಲಿ, ಅಥವಾ ಗ್ರಾಮಸ್ಥರು ಯಾರು ಬಂದು ವಿಚಾರಣೆಯನ್ನ ನಡೆಸಿದ್ದಾರಾ ಅಲ್ಲಿ? ವಿದ್ಯಾಪೀಠ ಗ್ರಾಮಸ್ಥರು ಕೂಡ ಸಾಕಷ್ಟು ಬಾರಿ ಆರೋಪಗಳು ಕೂಡ ಮಾಡ್ತಾ ಇದ್ದಾರೆ. ಆರೋಪಿತ ಪರವನ್ನು ಕೂಡ ಅಧಿಕಾರಿಗಳ ಮೆಟ್ಲಿಗೆ ತಂದಿದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ನೋಡ್ಬೇಕಾಗುತ್ತೆ. ವಾರ್ಡನ್ ರೇಣುಕಾ ಅವರು ಇದ್ದಾರೆ, ಮತ್ತೆ ಶಿಕ್ಷಕಿ ಕೂಡ ಇದ್ದಾರೆ. ಅವರು ಯಾವ ರೀತಿ ಇದಕ್ಕೆ ನಿಭಾಯಿಸ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕಾಗುತ್ತೆ ವಿದ್ಯಾಭಟ್. ಅಲ್ಲ, ಫಸ್ಟ್ ವಾರ್ಡನ್ ಅವ್ರಿಗೆ ಹೇಳ್ಬೇಕು, ಹಾಗೆ ಸ್ಕೂಲ್ ಶಿಕ್ಷಕಿಗೆ ಮತ್ತು ಮುಖ್ಯ ಶಿಕ್ಷಕಿಗೆ ಹೇಳ್ಬೇಕು. ನಂತರದಲ್ಲಿ ಅವರು ಒಂದು ಶಿಕ್ಷಣ ಇಲಾಖೆಯ ಒಂದು ಆಫೀಸರ್ಗಳಿಗೆ ಯಾರಿರ್ತಾರೆ ಅವರಿಗೆ ಒಂದು ತಿಳಿಸುವಂತಹ ಕೆಲಸಗಳು, ನಂತರದಲ್ಲಿ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ತಂತಹ ಮಧು ಬಂಗಾರಪ್ಪ ಅವ್ರಿಗೂ ಕೂಡ ತಿಳಿಸಬಹುದು. ಅದು ಬಿಟ್ಟು ಯಾರಿಗೂ ಏನು ಹೇಳೇ ಇಲ್ಲ, ಗೊತ್ತೇ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಆದ್ರೆ ಗೊತ್ತಿಲ್ಲ ಅಂತ ಹೇಳೋ ಹಾಗೂ ಕೂಡ ಇಲ್ಲ ಬಸವನಗೌಡ. ಯಾಕೆ ಅಂದ್ರೆ ಈಗಾಗಲೇ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ವಿದ್ಯಾಭಟ್, ಏನು ಇಲ್ಲೊಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಮಕ್ಕಳ ಕೂಡ ವಾರಕ್ಕೊಬ್ಬ ವಿದ್ಯಾರ್ಥಿಗೆ ಪಾಳೆ ಬರುತ್ತೆ. ಆ ಕ್ಲೀನಿಂಗ್ ಮಾಡಲು ಆ ಪಾಳೆಯನ್ನು ಕೂಡ ನೇಮಕ ಮಾಡಿರ್ತಾರೆ ವಾರ್ಡನ್ ಅಂತ ಬಲವಾದ ಆರೋಪ ಕೂಡ ವಾರ್ಡನ್ ಮೇಲೆ ಬರ್ತಾ ಇದೆ. ಮಕ್ಕಳು ಕೂಡ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ವಿಡಿಯೋ ಕೂಡ ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಾ ಇದೆ. ಹಾಗಾಗಿ ಯಾವ ರೀತಿ ಮುಂದೆ ಮೇಲಧಿಕಾರಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸ್ತಾರ ಇಲ್ಲ ಎಂಬುದು ಕೂಡ ಕಾದು ನೋಡ್ಬೇಕಾಗುತ್ತೆ ವಿದ್ಯಾಭಟ್. ಓಕೆ, ಧನ್ಯವಾದಗಳು ಬಸವನಗೌಡ ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ. ಯಾದಗಿರಿಯ ಅರಕೇರ ಗ್ರಾಮದ ಕಸ್ತೂರಬಾ ಗಾಂಧಿ ಬಾಲಕಿಯರ ವಸತಿ ನಿಲಯದ ಒಂದು ಅವ್ಯವಸ್ಥೆ ಮತ್ತು ಈ ರೀತಿಯಾದಂತಹ ಬಾಲಕಿಯರಿಗೆ ನೀಡ್ತಾ ಇರುವಂತಹ